ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅದರ ಬಗ್ಗೆ ನಮ್ಮ ಸಹೋದರರಾಗಿರ್ತಕ್ಕಂಥ ವೀರೇಂದ್ರಗೌಡರು ಪೌರಾಣಿಕ ಹಿನ್ನೆಲೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ ಹೇಳಿದರು. ಆದರೆ ಇಡೀ ಜಗತ್ತಿನ ತುಂಬ ನಾವು ವ್ಯಾಪಿಸಿದ್ದೀವಿ. ಬಣಜಿಗ ಅಂದ್ರೆ ಏನಂದ್ರೆ ವ್ಯಾಪಾರ ಮಾಡೋರು. ಜಗತ್ತಿನಲ್ಲಿ ಇವತ್ತು ಎಲ್ಲರೂ ಕೂಡ ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿರ್ತೀವಿ. ಆದರೆ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಲಿಂಗವಂತರಾಗಿದ್ದೀವಿ. ಯಾಕಂದ್ರೆ 12ನೇ ಶತಮಾನದಲ್ಲಿ ನಾವೆಲ್ಲರೂ ಕೂಡ ಲಿಂಗವಂತರಾಗುವ ಮೂಲಕ ಇವತ್ತು ಲಿಂಗಾಯತ ಸಮಾಜಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಒಂದು ಸಮಾಜ ಯಾವುದು ಅಂತಂದ್ರೆ ಅದು ಬಣಜಿಗ ಸಮಾಜ. ಬಣಜಿಗರ ಎಷ್ಟರ ಮಟ್ಟಿಗೆ ನ್ಯಾಯವಂತರು ಅಂತಂದ್ರೆ ಬಸವಣ್ಣನ ಒಂದು ವಚನ ಇದೆ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ. ಧರಣಿ ಅಂದ್ರೆ ಭೂಮಿ, ದೊಡ್ಡದಾಗಿರ್ತಕ್ಕಂಥ ಅಂಗಡಿಯನ್ನು ತೆಗೆದಿದ್ರಂತೆ. ಧರಣಿಯ ಮೇಲೊಂದು ಹಿರಿಯದಪ್ಪ ಅಂಗಡಿಯ ನಿಕ್ಕಿ ಹರಿದು ಕುಳ್ಳಿದ್ದ ಅಂದ್ರೆ ಎಲ್ಲ ಸಾಮಾನುಗಳನ್ನ ಹರಿದುಕೊಂಡು ಕೂತ್ಕೊಂಡಿದ್ದ. ಹರದ ಕೊಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ, ಕಾಣೆಯ ಸೋಲ ಅರ್ಧ ಗಾಣೆಯ ಗೆಲ್ಲ, ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ ಅಂತ. ನೋಡಿ, ನಮ್ಮ ತಕ್ಕಡಿ ಆ ಕಡೆ ಈ ಕಡೆ ಆಗೋದಿಲ್ಲ, ಕರೆಕ್ಟ್ ಮುಳ್ಳು ಕರೆಕ್ಟ್ ನಿಲ್ಬೇಕು. ಒಮ್ಮನವಾದರೆ ನುಡಿವನೋ ಇಮ್ಮನವಾದರೆ ನುಡಿಯನು, ಕಾಣೆಯ ಸೋಲ ಅರ್ಧ ಗಾಣೆಯ ಗೆಲ್ಲ. ಅಷ್ಟು ಜಾಣರು ನಾವು ಕಂತವರಿದ್ದಾರೆ. ಅವರು 2A ಸೌಲಭ್ಯವನ್ನ 2A ಅಂದ್ರೆ ಮುಸ್ಲಿಮ್ಸ್ ಬರ್ತದೆ. ಹೌದು, 2A ಮೀಸಲಾತಿಯನ್ನ ನಾವು ಪಡಿಬೇಕು ಅಂತಂದಾಗ ಆ ಸೌಲಭ್ಯವನ್ನು ಈಗಾಗಲೇ ಪಡಿತಕ್ಕಂಥ ಒಂದು ಸಮುದಾಯಗಳೇನಿದಾವೆ ಆ ಸಮುದಾಯಗಳು ವಿರೋಧವನ್ನು ವ್ಯಕ್ತ ಮಾಡಿದವು. ಒಂದು ನಮ್ಮ ಗೌಡರು ಒಂದು ಉದಾಹರಣೆ ನನಗೆ ಕೊಟ್ಟರು. ಸಿರುಗುಪ್ಪದಲ್ಲಿ ಯಾರಿಗೋ ಒಂದು 2A ಸರ್ಟಿಫಿಕೇಟ್ ನಮ್ಮ ಬಣಜಿಗ ಸಮಾಜದವರಿಗೆ ಸಿಕ್ಕರೆ ಅದನ್ನ ಕ್ಯಾನ್ಸಲ್ ಮಾಡೋವರೆಗೂ ಹೋರಾಟ ಮಾಡಿದ್ರು. ಇವೆಲ್ಲವೂ ನಮ್ಮ ಕಣ್ಮುಂದೆ ಇದ್ದಾವೆ. ಆದರೆ ಕೇವಲ ಮೀಸಲಾತಿ ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಇವತ್ತು ನಾವೆಲ್ಲ ಏನ್ ಅನ್ಕೊಳ್ತೀವಿ, SC ST ಮೀಸಲಾತಿಗಳಿದಾವೆ, ಹಂಗಿದಾವೆ ಹಿಂಗಿದಾವೆ ಅಂತ. ಅವುಗಳು ಬೇಕು ನಿಜ, ಆದ್ರೆ ನಮ್ಮ ಮಕ್ಕಳನ್ನ ಪ್ರಜ್ಞಾವಂತರನ್ನಾಗಿ ಮಾಡ್ಬೇಕು. ಪ್ರತಿಯೊಬ್ಬರು ಕೂಡ ಇವತ್ತು ನಾವೇನು ಹೇಳೋದ್ ಬೇಕಾಗಿಲ್ಲ, ಎಲ್ಲರಿಗೂ ಕೂಡ ವಿದ್ಯೆಗೆ ಬಹಳಷ್ಟು ಒತ್ತನ್ನ ಕೊಡ್ತಾ ಇದ್ದಾರೆ. ಎಲ್ಲ ಇವತ್ತು SC ST ಮಕ್ಕಳೇ 98-99% ತೆಗೆಯುವಂತ ಸಂದರ್ಭದಲ್ಲಿ ಇಷ್ಟು ಬುದ್ಧಿವಂತ ಸಮಾಜದ ಮಕ್ಕಳಿಗೆ ನಾವು ವಿದ್ಯೆಯನ್ನು ಕೊಡಬೇಕು. ವಿದ್ಯೆ ಕೊಟ್ಟ ತಕ್ಷಣ ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತಿಲ್ಲ. ನಮ್ಗೇನಿಲ್ಲ, ನಮ್ಗೆ ವ್ಯಾಪಾರ, ಉದ್ಯೋಗ, ಕೈಗಾರಿಕೆ ಇವೆಲ್ಲವುಗಳು ಕೂಡ ಇರೋದ್ರಿಂದ ನಾವು ಏನು ಇದನ್ನ ಬೈಬಿಳಬೇಕಾಗಿಲ್ಲ. ಇಲ್ಲಿ ಒಂದು ಸಮಾಜದ ಸೇವೆಯಲ್ಲಿ ನಾನು ಈ ಒಂದು 15-20 ವರ್ಷಗಳಿಂದ ಈ ಬಣಜಿಗ ಸಮಾಜದ ಒಡನಾಟದಲ್ಲಿ ಇರುವ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಬಂದಿರೋದು ಇಲ್ಲೆಲ್ಲ ಏನ್ ಬಂದಿದೀವಿ, ಕೂಡ್ಲಿಕ್ಕಾಗಿ ಬಂದಿದೀವಿ. ಹೌದಾ, ಕೂಡ್ಲಿಕ್ಕಾಗಿ ಬಂದಿವಿ, ಕಳಿಯಕ್ಕಾಗಿ ಬಂದಿಲ್ಲ. ಇಲ್ಲಿ ಪದಾಧಿಕಾರಿ ಅಂತಕ್ಕಂಥದ್ದು ಜವಾಬ್ದಾರಿಯ ಹೊರತಾಗಿ ಇದು ಒಂದು ಏನೋ ಒಂದು ಸ್ಟೇಟಸ್ ಅಂತ ಅಲ್ಲ. ಯಾರಿಗೆ ಸಮಾಜ ಸೇವೆಗೆ ಅವಕಾಶ ಇದೆ, ಸಮಾಜ ಸೇವೆ ಅಂತಂದ್ರೆ ದುಡ್ಡೇ ಕೊಡ್ಬೇಕಂತೇನಿಲ್ಲ, ಸಮಯವನ್ನ ಕೊಡ್ಬೇಕು. ಸಮಯವನ್ನ ಕೊಡ್ತಕ್ಕಂಥದ್ದು ಬಹಳ ಇದೆ. ಆ ರೀತಿಯಾಗಿ ಸಮಾಜವನ್ನ ಕೊಡುವ 24 ಗಂಟೆ ಅದೇ ಕೆಲಸ ಏನಿರೋದಿಲ್ಲ. ಸಮಾಜದ ಯಾವ್ದಾದ್ರು ಸಭೆಗಳಿದ್ದಾಗ ಬರೋದು, ಬಂದು ನಿಂತು ನಮ್ಮ ಸಮಾಜದ ಒಳ್ಳೇದು ಕೆಟ್ಟದಕ್ಕೆ ಜೊತೆಯಾಗಿ ನಿಲ್ತಕ್ಕಂಥ ಒಂದು ಸಮಯದ ಅವಕಾಶ ಯಾರ್ಯಾರಿಗೆ ಇರುತ್ತೋ ಅಂತವರು ಪದಾಧಿಕಾರಿಗಳಾಗ್ಬೇಕು ಅಂತೇಳಿ ಬಯಸ್ತೇನೆ. ಬರೇ ಶ್ರೀಮಂತರೇ ಆಗ್ಬೇಕಂತೇನಿಲ್ಲ. ಯಾಕಂದ್ರೆ ನೀವು ನೋಡಿದಿರಿ, ನನ್ನ ಬಹಳಷ್ಟು ಜನಕ್ಕೆ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಕುರುಗೋಡು ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆಯ ಸಮಾರಂಭ ತುಂಬಾ ಅದ್ದೂರಿಯಾಗಿ ಜರುಗ್ತಾ ಇದೆ. ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಬಣಜಿಗ ಸಮಾಜದ ಬಂಧು ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸಿಗೆ ಕಾರಣೀಭೂತವಾಗಿದೆ. ಬಣಜಿಗ ಸಮಾಜ ಅಥವಾ ಬಣಜಿಗ ಸಮುದಾಯ, ಇದರ ಬಗ್ಗೆ ನಾನು ಒಂದು 2 ನಿಮಿಷಗಳವರೆಗೆ ನಿಮಗೆ ಇದರ ಮಾಹಿತಿಯನ್ನು ಕೊಡ್ತಾ ನಾನು ನನ್ನ ಭಾಷಣವನ್ನ ವಿರಾಮವನ್ನು ಕೊಡ್ತಾ ಇದ್ದೇನೆ. ದಕ್ಷಿಣ ಭಾರತದಲ್ಲಿ ಸಮಾಜ, ವ್ಯಾಪಾರ, ಧರ್ಮ, ಸಂಸ್ಕೃತಿಯಲ್ಲಿ ಮಹತ್ತರವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿರ್ತಕ್ಕಂಥ ಜಗತ್ತಿನ ಏಕೈಕ ಸಮುದಾಯ ಯಾವುದಾದ್ರೂ ಇದ್ರೆ ಅದುವೇ ನಮ್ಮ ಹೆಮ್ಮೆಯ ಬಣಜಿಗ ಸಮಾಜ. ಸರಿ, ಹಂಗಿತ್ತಂದ್ರ ಬಣಜಿಗ ಅಂತ ಹೇಳಿದ್ರೆ ಏನು? ಇದು ಒಂದು ಜಾತಿವಾಚಕ ಪದವೇ, ಸಮುದಾಯ ವಾಚಕ ಪದವೇ ಅಂತ ನಾವೇನಾದ್ರೂ ಪ್ರಶ್ನೆಯನ್ನು ಮಾಡ್ತಾ ಬಂದ್ರೆ, ಬಣಜಿಗ ಎನ್ನುವ ಶಬ್ದದ ಅರ್ಥವನ್ನು ನಾವು ಸಂಸ್ಕೃತದ ಡಿಕ್ಷನರಿಯಲ್ಲಿ ತೆಗೆದು ನೋಡಿದಾಗ 2 ಅರ್ಥಗಳು ಸಿಗ್ತವೆ. ಒಂದು ವಣಿಜ ಅಥವಾ ವಣಿಕ್ ಎನ್ನುವಂತಹ 2 ಶಬ್ದಗಳು ಸಿಗ್ತವೆ.
ಹಾಗಾದ್ರೆ ಈ ವಣಿಜ ಅಥವಾ ವಣಿಕ್ ಎನ್ನುವಂತಹ ಶಬ್ದದ ಅರ್ಥವನ್ನು ನಾವು ಹುಡುಕ್ತಾ ಬಂದಾಗ ಆ ಎರಡೂ ಶಬ್ದಗಳ ಅರ್ಥ ಈ ರೀತಿಯಾಗಿದೆ. ಯಜ್ಞದಿಂದ ಜನಿಸಿದವರು ಯಾರಾದ್ರೂ ಇದ್ರೆ ಅವರೇ ವಣಿಜಿಗರು, ಬಣಜಿಗರು ಅನ್ನುವ ಅರ್ಥವನ್ನು ಕೊಡ್ತಾ ಇದೆ. ಹಂಗಂದ್ರೆ ನಾವೆಲ್ಲ ಹೆಮ್ಮೆಯ ಬಣಜಿಗ ಸಮುದಾಯದವರು ಯಜ್ಞದಿಂದ ಹುಟ್ಟಿರ್ತಕ್ಕಂಥವರು ಅನ್ನುವಂತಹ ಒಂದು ದಾಖಲೆಗಳು ನಮ್ಮಲ್ಲಿದ್ದಾವೆ. ಯಜ್ಞದಿಂದ ಮನುಷ್ಯರು ಹುಟ್ಟಲಿಕ್ಕೆ ಸಾಧ್ಯ ಆಯ್ತಾ? ಇದೆ, 100% ಸಾಧ್ಯ ಇದೆ. ರಾಮಾಯಣ ಮಹಾಭಾರತಕ್ಕಿಂತಲೂ ಹಿಂದಿನ ಕಾಲಕ್ಕೆ ಹೋದ್ರೆ, ಪುರಾಣ ಪುಣ್ಯಕಥೆಗಳ ಕಾಲಕ್ಕೆ ಹೋದ್ರೆ ಶಿವ ಪಾರ್ವತಿಯರ ಕಥೆ ನಿಮ್ಗೆಲ್ರಿಗೂ ಗೊತ್ತೇ ಇರ್ತಾ ಇದೆ. ಶಿವನ ಮಡದಿ ಸತಿ ಗೌರಿ ಅಥವಾ ದಾಕ್ಷಾಯಿಣಿ ಅಂತ ಕರಿತೀವ್ರಿ. ಆ ಗೌರಿಯು ಯಜ್ಞವನ್ನು ಮಾಡುವಾಗ ಮಾತ್ರ ನಾವು ಉಳಿತೀವಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ಬಂಡ ಅಂತ ಹೇಳಿದ್ರೆ ನಮ್ಮ ಮನೋಭಾವನೆ ತಿದ್ಕೊಳ್ಬೇಕಂತ. ಆಮೇಲೆ ಸಂಘಟನೆ ಯಾಕೆ ಬೇಕಪ್ಪ? ಬಣಜಿಗರ ಸಂಘಟನೆ ಅಣ್ಣವ್ರೆ, ಈಗ ಸಣ್ಣ ಸಣ್ಣ ಸಮಾಜಗಳು ಒಗ್ಗೂಡ್ತದವ. ಇಷ್ಟು ದೊಡ್ಡ ಬಸವಾದಿ ಶರಣರಿಂದ ಸುಮಾರು 64 ಉಪಜಾತಿಗಳು ಹುಟ್ಟಿದ್ವು. ಅದು ಕುಲ ಬೇಸಾಯ ಇದು ಕುಲ ಆಧಾರಿತವಾಗಿ ಆ ಒಂದು 64 ಉಪಜಾತಿಗಳಲ್ಲಿ, ಹೌದಲ್ರಿ ರುದ್ರಪ್ಪಣ್ಣರೇ? 64 ಉಪಜಾತಿಗಳಲ್ಲಿ ಬಣಜಿಗರ ಜನಾಂಗನೇ ಅತಿ ಹೆಚ್ಚು, ಆಮೇಲೆ ಪ್ರಭಾವಶಾಲಿ ಜನಾಂಗ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ನಮಗೆ ರುದ್ರಪ್ಪಣ್ಣವ್ರು ಹೇಳ್ದಂಗೆ ಆವತ್ತು ನಮಗೆ ಕಿರಣಾಂಗ್ ಇಟ್ಕೊಂಡಿರ್ಲಿ ಏನೇ ಇರ್ಲಿ, ನಮ್ಗೆ ಎಲ್ಲಾ ಜಾತಿ ಜನಾಂಗದವ್ರು ಬೇಕು. ಬರೇ ವ್ಯಾಪಾರ ಒಂದಲ್ಲ, ನಾವು ಈ ಸಮಾಜವನ್ನ ನಡೆಸಿದಂತ ಇತಿಹಾಸವುಳ್ಳ ಜನಾಂಗ ಬಣಜಿಗ ಜನಾಂಗ. ಇವತ್ತು ಕರ್ನಾಟಕದಾಗ 6-7 ಜನ ಮುಖ್ಯಮಂತ್ರಿಗಳು ಒಂದು ಜನಾಂಗದಿಂದ ಆಗ್ಯಾರ ಅಂತಂದ್ರೆ ಬಣಜಿಗ ಜನಾಂಗದಿಂದ. ಲಿಂಗಾಯತ ನಮ್ಮ ತಂದೆಯವ್ರ MLA ಇದ್ದಾಗ 140 ಜನ MLA ಇರ್ತಿದ್ರು. ಇವತ್ತು ಎಷ್ಟು ಜನ ಇದಾರೆ? 35-40 ಜನ ಇಳಿದಿದ್ದಾರೆ. ಸೊ ಇದು ನಷ್ಟ ಬರ್ತಾ ಇದೆ. ನಮ್ಮ ಅಸ್ಮಿತೆಯನ್ನ ಕಾಪಾಡ್ಕೊಳ್ಬೇಕಂದ್ರೆ ನಮ್ಮನ್ನ ನಾವು ಕಾಲಿಳೋದು ಬಿಡ್ಬೇಕಣ್ಣವ್ರೆ. ದಯವಿಟ್ಟು ಕೈ ಮುಗಿ ಕೇಳ್ತಿದ್ರಿ. ಹಲವಾರು ಬಾಂಧವ್ಯ ನಾವು ಮುನ್ನಡೆಸ್ತಾ ಇದೀವಿ. ಈಗ ಅವರು ಕೂಡ ಒಂದು ಕಷ್ಟ ನಷ್ಟ ಬೇರೆ ರೀತಿ ತೊಂದರೆಗಳಾದಾಗ ಒಂದು ಸಹಾಯಾರ್ಥವಾಗಿ, ನಾವೇನು ಅವ್ರ ಜೀವನನೆಲ್ಲ ಕಾಪಾಡಕ್ಕಾಗಲ್ಲ, ಸಹಾಯಾರ್ಥವಾಗಿ ಒಂದು ಬೆಂಬಲವಾಗಿ ಅವ್ರಿಗೆ ಒಂದು ಸರಳವಾದ ಏನ್ ಅನುದಾನ ಕೊಡಕ್ಕಾಗ್ತದೋ, ಏನ್ ಸಹಾಯ ಮಾಡಕ್ಕಾಗ್ತದೋ ಅದೇ ರೀತಿ ಅದ್ರ ಬಗ್ಗೆ ಒಂದು ದತ್ತಿ ನಿಧಿ ಅಂತ ಒಂದು ಏನೋ ಸ್ಥಾಪನೆ ಮಾಡಿ ಅದ್ರ ಬಗ್ಗೆ ಕೂಡ ಪ್ರತಿ ತಾಲೂಕಿನಲ್ಲೂ ಕೂಡ, ಬಳ್ಳಾರಿ ಜಿಲ್ಲೆ ಮತ್ತು ಪ್ರತಿ ತಾಲೂಕಿನಲ್ಲೂ ಕೂಡ ಕಷ್ಟಗಳು ಬಂದಾಗ ಅವರಿಗೆ ಬೆನ್ನೆಲುಬಾಗಿ ನಿಲ್ತಕ್ಕಂತ ಒಂದು ತಂಡವನ್ನ ಕಟ್ಟಬೇಕಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಪದವಿ ಪಟ್ಟ ಅಧಿಕಾರ ಯಾವತ್ತು ಶಾಶ್ವತ ಅಲ್ಲ, ನಾವು ಮಾಡುವಂತ ಕೆಲಸಗಳೇ ಶಾಶ್ವತ. ಅದಕ್ಕಾಗಿ ನೀವು ಕುಂತವ್ರು ಆಯ್ಕೆ ಮಾಡಿದ್ರೆ ಮಾತ್ರ ನಾವ್ ಇಲ್ಲಿ ಕುಂದ್ರಕ್ಕಾಗದು. ನೀವಿಲ್ಲ ಅಂದ್ರೆ ನಾವ್ ಇಲ್ಲಿ ಏನ್ ಇರಕ್ ಆಗಲ್ಲ. ಅದಕ್ಕಾಗಿ ನೀವೆಲ್ಲರೂ ಒಂದು ಹೆಗ್ಲಿ ಕೊಟ್ಟು ಸಮಾಜ ಕಟ್ಟುವಲ್ಲಿ ಕೈ ಜೋಡಿಸಿದ್ರೆ ಮಾತ್ರ ನಮ್ಮ ಸಂಘಟನೆ ಯಶಸ್ವಿ ಆಗ್ತದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಅಭೂತಪೂರ್ವವಾದಂತ ಸಮಾವೇಶ ಮಾಡಿದ್ವಿ ಈಗ ಕೆಲವೇ ವರ್ಷಗಳ ಹಿಂದೆ. ಆ ಸಮಾವೇಶ ನೋಡಿದ್ರೆ ಇಷ್ಟು ಜನ ನಮ್ಮ ಸಮಾಜದ ಬಂಧುಗಳು ಎಲ್ಲಿದ್ರಂತ ನಮ್ಗೆ ಒಂದು ಎಲ್ಲರಿಗೆ ಆಶ್ಚರ್ಯ. ಅದೇ ರೀತಿ ಒಂದು ಸಮಾವೇಶವನ್ನ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ಎಲ್ಲಾ ಸಮಾಜದ ಬಂಧುಗಳೊಂದಿಗೆ ಕೈ ಜೋಡಿಸಿ ಅಂತ ದೊಡ್ಡ ಸಮಾವೇಶವನ್ನ ನಡೆಸೋಣ ಅಂತ ನಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ, ಪದಾಧಿಕಾರಿ ತಾಲೂಕು ಅಧ್ಯಕ್ಷರು ಯಾರೇ ಆಗ್ಲಿ ನೀವೆಲ್ಲರೂ ಆಯ್ಕೆ ಮಾಡಿ ನೀವೆಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಇಲ್ಲಿ ಒಂದು ಗುಣ ಗಟ್ಟಿಯಾಗಕ್ ಸಾಧ್ಯ. ಅದಕ್ಕಾಗಿ ಪ್ರತಿ ಹಳ್ಳಿಗೂ ಕೂಡ ಒಂದೊಂದು ಸದಸ್ಯರನ್ನ ಏನೇನ್ ಮಾಡಕ್ ಅವಕಾಶ ಇದೆ ಮಾಡೋಣ. ಆದ್ರೆ ಎಲ್ಲರ ಸಹಕಾರ ಬೇಕು. ನೀವೆಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಸಂಘಟನೆ ಯಶಸ್ವಿ ಆಗ್ತದೆ. ಇರತಕ್ಕಂಥ ನನಗೆ ನಮ್ಮ ಸಮಾಜದವ್ರು ಕಟ್ಟೋದೇನು ದೊಡ್ಡ ಆಗೋದಲ್ಲ ಅಂತ ನನ್ನ ಅನಿಸಿಕೆ. ಈಗಾಗಲೇ ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಜವಾಬ್ದಾರಿನ ವಹಿಸ್ಕೊಳ್ಳಕ್ಕೆ. ಅನಿರೀಕ್ಷಿತವಾಗಿ ನನಗೆ ಒದಗಿ ಬಂದಿದೆ. ಇದನ್ನ ನನ್ನ ತನು ಮನ ಧನದಿಂದ ಮಾಡ್ತಾ ಇದ್ದೀನಿ ಅಣ್ಣರೇ. ನಿಮ್ಮೆಲ್ಲರ ಸಹಕಾರ ಬೇಕು. ಇವತ್ತು ನಡಿತಿರ್ತೀವಿ, ಎಡಿತೀವಿ. ಯಾವುದೇ ನಮಗೆ ತಿಳ್ಲಾರ್ದ ತಪ್ಪಾಗ್ತಿರ್ತಾವ. ನಾನು ಮಾಡ್ತಿರ್ಬೋದು, ಜವಾಬ್ದಾರಿ ಇದ್ರು ವಾಗೀಶಣ್ಣವ್ರು ಮಾಡ್ತಿರ್ಬೋದು, ಯಾರೇ ಮಾಡ್ತಿರ್ಬೋದು. ಮಾಡಿದ್ರೆ ಆಗ್ತಿರ್ತಾವ. ಅದನ್ನೇ ದೊಡ್ಡದು ಮಾಡಿ ತಪ್ಪು ಅಂತ ಹೇಳಿ ಸಂಘಟನೆಗೆ ತೊಂದರೆ ಮಾಡದಂತ ಮನೋಭಾವನ ನಾವು ಬಿಡ್ಬೇಕಾಯ್ತು. ಅದೇ ನಮ್ಮ ಬಣಜಿಗರ ದೌರ್ಬಲ್ಯ. ನಾವು ಜಗಳಾಡಕ್ಕೆ ಕೂಡ್ತಾ ಇಲ್ಲ. ಹಂಗ್ ಮಾಡಂಗಿದ್ರೆ ಸಂಘಟನೆ ಗುತ್ತಿಗ್ನೂರಾಗ ನಮ್ಮವ್ರಿಗೆ ಬಹಳ ಜನ ಇದಾರ, ಅಲ್ಲೇನು ಆರಾಮ ಇದಾರ ಅವ್ರು. ಈ ನಮ್ಮ ಗೋರಿ ಪಕ್ಷ ಗೋರಿ ಇವಾಗ ಅದು ಸೂಟೇಬಲ್ ಅದರ ಇಲ್ಲೋ ಬರ್ತಾರೋ ಇಲ್ಲ ನೋಡ್ಕೊಂಡು ಗ್ರಾಮವಾರು ನೋಡಿಕೊಂಡು ಪ್ರಾತಿನಿಧ್ಯವನ್ನ ನೋಡಿಕೊಂಡು ಅನಂತರ ನಿರ್ದೇಶಕಗಳನ್ನ ಆಯ್ಕೆ ಮಾಡೋಣ. ಇವತ್ತು ಕೇವಲ ಅಧ್ಯಕ್ಷ ಸ್ಥಾನವನ್ನ ಮಾಡಿ ಆ ಅಧ್ಯಕ್ಷರಿಗೆ ಉಳಿದ ಸದಸ್ಯರುಗಳನ್ನ ನೇಮಕ ಮಾಡುವ ಜವಾಬ್ದಾರಿ ನೀಡೋಣ ಎಂಬುದು ಸಭೆಯ ನಿರ್ಧಾರ ಆಗಿದೆ. ಹಾಗೆ ನಂತರ ದಿನಗಳಲ್ಲಿ
ನಮ್ಮ ಕುರುಗೋಡು ತಾಲೂಕು ಯುವ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದಾಗಿದೆ. ಹಾಗೆ ನಂತರ ಮಹಿಳಾ ಘಟಕಗಳನ್ನು ಕೂಡ ರಚನೆಯನ್ನು ಮಾಡೋಣ ಅಂತ ಹೇಳ್ತಾ ಕೊನೆಯದು ಒಂದು ಮಾತು ಹೇಳ್ತಾ ಇದ್ದೀನಿ ಸರ್. ಕಾರ್ಯಕ್ರಮ ಹೋಗ್ತಾ ಸರ್ ಹೇಳ್ದಂಗೆ 140 ಜನ MLA ಇದ್ರು, ಇವತ್ತು ಇಳಿಮುಖ ಆಗುತ್ತಂತ ಹೇಳಿದ್ರು. ಯಾವ್ದು ಮೀಸಲಾತಿ ಅಡಿಯಲ್ಲಿ ಇನ್ನೇನು ಕೆಲವೇ 5 ವರ್ಷಗಳಲ್ಲಿ ಮತ್ತೆ ಸಾಮಾನ್ಯ ವರ್ಗಕ್ಕೆ ಶಾಸಕರ ಮೀಸಲಾತಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದವರನ್ನ ಬಲಿಷ್ಠಗೊಳಿಸಬೇಕಾಗಿದೆ. ನಾವು ಮುಂದಿನ ದಿನಮಾನಗಳಲ್ಲಿ ಮತ್ತೆ 100ಕ್ಕೂ ಹೆಚ್ಚು ಶಾಸಕರಾಗಬೇಕಂದ್ರೆ ಅದಕ್ಕಿಂತ ಪೂರ್ವವಾಗಿ ರಾಜ್ಯಾದ್ಯಂತ ಸಮಸ್ತ ನಮ್ಮ ಸಮಾಜದವರು ಬಲಿಷ್ಠರಾದ್ರೆ ಮಾತ್ರ ಶಾಸಕರಾಗ ಸಾಧ್ಯ. ಹಾಗಾಗಿ ನಮ್ಮವರ ಪ್ರೀತಿಯನ್ನ ಬೆಳೆಸೋಣ ಅಂತ ಹೇಳಿ ಈಗ ನಮ್ಮ ಕನಿಷ್ಠ ರುದ್ರಪ್ಪ ಅವರು ಹೇಳಿದ್ರು, ಆಮೇಲೆ ಮರ್ಯಾದವರೆಲ್ಲ ಹೇಳಿದ್ರು. ಈಗ ನಮಗೆ 2A ಯಾಕೆ ಕೊಡುತ್ತಿಲ್ಲ? ಇವತ್ತು ನಾವೆಲ್ಲ ಸ್ಟ್ರೈಕ್ ಮಾಡೋಣ, ಎಲ್ಲರಿಗೊಂದು ಒಗ್ಗಟ್ಟಾಗಿ ಫಸ್ಟ್ ಕುರುಗೋಡು ಸ್ಟಾರ್ಟ್ ಮಾಡೋಣ, ನಾಳೆ ನಮ್ಮ ಬಳ್ಳಾರಿಂದ ಮಾಡಿದ್ವಿ. ಈಗ ಸೊಂಟೂರಾಗ ಕೊಡ್ತಾ ಇದಾರೆಲ್ಲ 2A, ನಮಗೆ ಯಾಕೆ ಕೊಡ್ತಿಲ್ಲ? ಅಲ್ಲಿ ಬಣಿದಿರುವಂತೆ ನಾವು ಇಲ್ಲಿ ಬಣಿದಿರುವಂತೆ ಎಲ್ಲ ಬೇರೆ ನಿಲ್ಲಲ್ಲ. ಅಲ್ಲಿ ಇವಾಗ ಯಾಕೆ ಕೊಡ್ತಿಲ್ಲ? ಇಷ್ಟು ಸರ್ ಈಗ ಸೊಂಟೂರಲ್ಲಿ ಕೊಟ್ಟ ನಮಗೆ ಯಾಕೆ ಕೊಡ್ತಿಲ್ಲ? ಇದು 2A ತಗೊಂಡ್ಬಿಡಿ. ನಮ್ಮಲ್ಲಿ ಕೂಡ ಮಕ್ಕಳು ಬಡವರಿಲ್ಲ, ನಮ್ಮಲ್ಲಿ ಬಡವ್ರ ಮಕ್ಕಳಲ್ಲ, ಬರೀ ಅವ್ರಿಗೆ ಕೊಡ್ಕೊಂಡ್ರೆ ನಮ್ಮ ಮಕ್ಕಳಲ್ಲಿ ಹೋಗಿ ಮುಂದೆ. ಅದಕ್ಕೆ ದಯಮಾಡಿ ಇದರ ಸಮಸ್ಯೆಗೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕಂತ ತಮ್ಮಲ್ಲಿ 2 ಮಾತು ಮುಚ್ಚಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.